ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಕರ್ಜಿಕಾಯಿ ಅಂತೂ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ತಡ ಮಾಡದೆ ತಯಾರಿ ವಿಧಾನನ ನೋಡೋಣ. ಗರ್ಗರಿಯಾದ ಕರ್ಜಿಕಾಯಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಸೇರಿಸಿ 2 ಟೀ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ಮೊದಲು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲೇ ಎಣ್ಣೆ ಎಲ್ಲ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೈದಾ ಹಾಗೆ ಚಿರೋಟಿ ರವೆನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ರವೆ ಕ್ವಾಂಟಿಟಿನ ಜಾಸ್ತಿ ಮಾಡಿ ಮೈದಾನ ಕಡಿಮೆ ಸೇರಿಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಕಲಿಸ್ಬೇಕಾದ್ರೆ ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕು. ಈಗ ಹಿಟ್ಟು ಒಣಗದೇ ಇರೋ ಹಾಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ 1 ಅವರ್ ನೆನೆಯೋದಕ್ಕೆ ಬಿಡೋಣ. ನೆಂದಷ್ಟು ರವೆ ಎಲ್ಲ ಚೆನ್ನಾಗಿ ಹರಳಿ ಲಟ್ಟಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಕರ್ಜಿಕಾಯಿಗೆ ಬೇಕಾಗಿರೋ ಹೂರಣ ರೆಡಿ ಮಾಡ್ಕೊಳ್ಳೋಣ. ಬಿಸಿಯಾಗಿರೋ ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 3 ಏಲಕ್ಕಿ ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ ಆ ಎಳ್ಳನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ತರತರಿಯಾಗಿ ರುಬ್ಕೊಳ್ಳೋಣ. ನಂತರ ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಷ್ಟ ಇಲ್ಲದೆ ಇರೋರು ಬರೀ ಬೆಲ್ಲನಷ್ಟೇ ಸೇರಿಸ್ಕೋಬಹುದು. ಬೆಲ್ಲ ಹಾಗೆ ಸಕ್ಕರೆನ ಸೇರಿಸಿ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪುಡಿ ಆದರೆ ಸಾಕು. ತೀರಾ ನೈಸಾಗಿ ಪುಡಿ ಮಾಡ್ಕೋಬಾರ್ದು. ಯಾವ ಕಪ್ಪಲ್ಲಿ ಹುರ್ಗಡ್ಲೆ ತೊಗೊಂಡಿದ್ನೋ ಅದೇ ಕಪ್ ಅಳತೆಗೆ 2 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲ ಅಥವಾ ಸಕ್ಕರೆನ ಜಾಸ್ತಿ ಸೇರಿಸ್ಕೋಬಹುದು. ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾಗಿರೋ ಹೂರಣ ಈಗ ರೆಡಿಯಾಗಿದೆ. 1 ಗಂಟೆಗಳ ಕಾಲ ನೆನೆಯೋಕೆ ಇಟ್ಟಂತಹ ಹಿಟ್ಟನ್ನು ಈಗ ತೆಗೆದು ನೋಡೋಣ ಬನ್ನಿ. ರವೆ ಎಲ್ಲ ತುಂಬ ಚೆನ್ನಾಗಿ ಹರಳಿದೆ. ಮುಟ್ಟೋದಕ್ಕೆ ತುಂಬಾ ಸಾಫ್ಟಾಗಿದೆ. ಈಗ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಈ ಹಿಟ್ಟನ್ನು ಸಣ್ಣ ನಿಂಬೆಹಣ್ಣು ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿರೋ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸಿ ಹಿಟ್ಟು ಒಣಗದೇ ಇರೋ ಹಾಗೆ ಪ್ಲೇಟನ್ನು ಮುಚ್ಚಿಡಬೇಕು. ನಂತರ ಒಂದೊಂದೇ ಉಂಡೆ ತಗೊಂಡು ಈಗ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಬೇಕಾದ್ರೆ ತೀರ ತೆಳುವಾಗೂ ಅಲ್ಲದೆ ತೀರ ಮಂದಕ್ಕೂ ಅಲ್ಲದೆ ಮೀಡಿಯಂ ಹದಕ್ಕೆ ಲಟ್ಟಿಸ್ಕೊಳ್ಬೇಕು. ನೋಡಿ, ಈಗ ಕರ್ಜಿಕಾಯಿ ಮೌಲ್ಡ್ಗೆ ಲಟ್ಟಿಸಿರುವಂಥ ಹಿಟ್ಟನ್ನು ಸೇರಿಸಿ ಮಧ್ಯಕ್ಕೆ ಹೂರಣನ ಸೇರಿಸ್ಕೊಳ್ತಾ ಇದ್ದೀನಿ. ಹೂರಣ ಸೇರಿಸಿದ ನಂತರ ಸುತ್ತಲೂ ಸ್ವಲ್ಪ ತಣ್ಣೀರನ್ನು ಸವರಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ತಾ ಸುತ್ತಲೂ ಇರೋ ಹಿಟ್ಟನ್ನು ತೆಗೆದು ಒಣಗದೇ ಇರೋ ಹಾಗೆ ಬೌಲ್ಗೆ ಸೇರಿಸಿಡೋಣ. ಈಗ ಈ ಕರ್ಜಿಕಾಯನ್ನು ಒಂದು ಪ್ಲೇಟ್ಗೆ ಸೇರಿಸಿ ಒಣಗದೇ ಇರೋ ಹಾಗೆ ಇನ್ನೊಂದು ಪ್ಲೇಟನ್ನು ಮುಚ್ಚಿ ಇಟ್ಕೋಬೇಕು. ಈಗ ಮೌಲ್ಡ್ ಇಲ್ದಲೇ ಕರ್ಜಿಕಾಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಿಟ್ಟನ್ನು ಲಟ್ಟಿಸ್ಕೊಂಡಿದ ನಂತರ ಯಾವುದಾದ್ರೂ ಬೌಲ್ ಅಥವಾ ಲಿಡ್ಡನ್ನು ಬಳಸಿ ಈ ರೀತಿ ಮಧ್ಯಕ್ಕಿಟ್ಟು ಸೈಡಲ್ಲಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡೋಣ. ಈಗ ಮಧ್ಯಕ್ಕೆ ಹೂರಣನ ಸೇರಿಸ್ಕೊಳ್ತಾ ಇದ್ದೀನಿ. ಹೂರಣ ಸೇರಿಸಿದ ನಂತರ ಸುತ್ತಲೂ ಸ್ವಲ್ಪ ತಣ್ಣೀರಲ್ಲಿ ಬೆರಳನ್ನು ಡಿಪ್ ಮಾಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನಿಧಾನವಾಗಿ ಫೋಲ್ಡ್ ಮಾಡಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ತುದಿಲಿ ಮಾತ್ರ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಈಗ ಒಂದು ಫೋರ್ಕ್ನ ಸಹಾಯದಿಂದ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋಣ. ಈ ರೀತಿ ಡಿಸೈನ್ ಮಾಡೋದ್ರಿಂದ ನಾವು ಮೌಲ್ಡಲ್ಲಿ ಯಾವ ರೀತಿ ಒತ್ಕೊಳ್ತೀವೋ ಅದೇ ರೀತಿ ಕರ್ಜಿಕಾಯಿಗಳು ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಲ್ವಾ? ಇದೇ ರೀತಿ 7 ರಿಂದ 8 ಕರ್ಜಿಕಾಯಿಗಳನ್ನು ಈಗ ರೆಡಿ ಮಾಡ್ಕೊಳ್ತೀನಿ. ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಕರ್ಜಿಕಾಯಿಗಳನ್ನು ಒಟ್ಟಿಗೆ ರೆಡಿ ಮಾಡಿ ಒಣಗದೇ ಇರೋ ಹಾಗೆ ತಟ್ಟೆ ಅಥವಾ ತೇವದ ಬಟ್ಟೆನ ಬಳಸಿ ಮುಚ್ಚಿ ಇಡಬೇಕು. ನಾನಿವತ್ತು ತೊಗೊಂಡಿರೋ ಅರ್ಧ ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪು ಮೈದಾ ಹಿಟ್ಟಿಗೆ ಒಟ್ಟು 20 ಕರ್ಜಿಕಾಯಿಗಳನ್ನು ಮಾಡ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಸೇರಿಸಿ ಮೊದಲೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಈಗ ಮೀಡಿಯಂ ಫ್ಲೇಮಲ್ಲೇ ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ಕರ್ಜಿಕಾಯಿಗಳನ್ನು ಸೇರಿಸ್ಕೊಳ್ಳೋಣ. ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟೇ ಕರ್ಜಿಕಾಯಿಗಳನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಕರ್ಜಿಕಾಯಿನ ಎಣ್ಣೆಗೆ ಸೇರಿಸಿ 2 ನಿಮಿಷದ ನಂತರ ಈ ರೀತಿ ಮತ್ತೊಂದು ಕಡೆ ತಿರುವಾಗ್ತಾ 2 ಕಡೆ ಮೀಡಿಯಂ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವತ್ತು ನಾನು ತೋರಿಸ್ತಿರೋ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಹೊಸದಾಗಿ ಮಾಡೋರು ಕೂಡ ತುಂಬಾ ಪರ್ಫೆಕ್ಟ್ ಆದ ಕ್ರಿಸ್ಪಿ ಕರ್ಜಿಕಾಯಿಗಳನ್ನು ಮಾಡ್ಕೋಬಹುದು.
ಬಬಲ್ಸ್ ಎಲ್ಲ ಕಡಿಮೆ ಆಗಿ ನೋಡಿ ಈ ರೀತಿ ಕಂದು ಬಣ್ಣ ಬಂದ ನಂತರ ಎಲ್ಲ ಕರ್ಜಿಕಾಯಿಗಳನ್ನು ಸ್ಟ್ರೈನರ್ಗೆ ಸೇರಿಸಿ ಮಿಕ್ಕಿರೋ ಎಲ್ಲ ಕರ್ಜಿಕಾಯಿಗಳನ್ನು ಎಣ್ಣೆಗೆ ಸೇರಿಸಿ ಅದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಕರ್ಜಿಕಾಯಿಗಳೆಲ್ಲ ತಣ್ಣಗಾದ ನಂತರ ಹೇರ್ ಟೈಟ್ ಕಂಟೈನರ್ಗೆ ಸೇರಿಸಿ 15 ದಿನದವರೆಗೂ ಗರ್ಗರಿಯಾಗಿ ಇದೇ ರೀತಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಗರ್ಗರಿಯಾದ ತುಂಬಾ ರುಚಿಯಾಗಿರೋ ಕರ್ಜಿಕಾಯಿ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಹಬ್ಬಗಳಲ್ಲಿ ದೇವ್ರ ಮುಂದೆ ಇಡೋದಕ್ಕೆ ತುಂಬಾ ಸುಲಭವಾಗಿ ಈ ರೀತಿ ಕರ್ಜಿಕಾಯಿಗಳನ್ನು ಮಾಡ್ಕೋಬಹುದು. ಕರ್ಜಿಕಾಯಿ ಅಲ್ಲದೆ ನನ್ನ ಚಾನಲಲ್ಲಿ ಕೋಡ್ಬೇಳೆ ನಿಪ್ಪಟ್ಟು ಹಾಗೆ ರವೆ ಉಂಡೆನ ತುಂಬಾ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ಇರುವಂಥ ತುಂಬಾ ರುಚಿಯಾಗಿರೋ ಈ ಕರ್ಜಿಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.